ಇನ್ನೊಂದು ಅಜ್ಜಂಪುರ ಪೀರ್ ಖಾದ್ರಿ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಸ್ಲಾಮಿಗೆ ಮತಾಂತರಗೊಳ್ಳೋದಕ್ಕೆ ಸಿದ್ಧವಾಗಿದ್ದರು ಅಂತ ಹೇಳಿ ತಮ್ಮ ಅಜ್ಞಾನದ ಪ್ರದರ್ಶನವನ್ನು ಮಾಡಿದ್ದಾರೆ ಮತ್ತು ಅಂಬೇಡ್ಕರ್ ಅವರ ವ್ಯಕ್ತಿತ್ವಕ್ಕೆ ಅಪಮಾನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂಬೇಡ್ಕರ್ ಅವರು ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯೋದಿಲ್ಲ ಅಂತ ಹೇಳಿದಾಗ ಬಹಳ ಜನ ಅವರನ್ನು ಮತಾಂತರಗೊಳಿಸುವ ಪ್ರಯತ್ನ ಮಾಡಿದ್ದು ನಿಜ. ತಮ್ಮ ಮತಕ್ಕೆ ಅವರನ್ನು ಕರೆದುಕೊಳ್ಳುವಂಥ ಪ್ರಯತ್ನ ಮಾಡಿದ್ದು ನಿಜ. ಅದರಲ್ಲಿ ಹೈದರಾಬಾದ್ ನಿಜಾಮ ಅಧಿಕಾರ ಜೊತೆಗೆ ಹಣದ ಆಸೆ ಆಮಿಷವನ್ನು ಕೂಡ ತೋರಿಸ್ತಾನೆ. ಆದರೆ ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾದಿಯಾಗಿದ್ದರು. ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ನಾನು ನನ್ನ ಪ್ರತಿಭಟನೆಯನ್ನು ದಾಖಲಿಸೋದಕ್ಕೋಸ್ಕರ ನಾನು ಮತಾಂತರ ಆಗ್ತೀನಿ, ಆದರೆ ನಾನು ದೇಶಾಂತರ ಅಲ್ಲ ಮತ್ತು ಸಂಸ್ಕೃತಿಯಿಂದ ದೂರ ಹೋಗೋದಿಲ್ಲ. ಇಸ್ಲಾಂ ಅಥವಾ ಕ್ರಿಶ್ಚಿಯಾನಿಟಿನ ತೆಗೆದುಕೊಂಡ್ರೆ ನನ್ನ ಮೂಲ ಸಂಸ್ಕೃತಿಯಿಂದಲೇ ನಾನು ದೂರ ಹೋಗಬೇಕಾಗತ್ತೆ. ಹಾಗಾಗಿ ನಾನು ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿಯನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳ್ತಾ ಮುಂದುವರೆದವರು ತಮ್ಮ ಥಾಟ್ಸ್ ಆಫ್ ಪಾಕಿಸ್ತಾನ್ನಲ್ಲಿ ಇಸ್ಲಾಂ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ. ಇವತ್ತಿಗೂ ಕೂಡ ಪಬ್ಲಿಕ್ ಡೊಮೈನ್ನಲ್ಲಿ ಥಾಟ್ಸ್ ಆಫ್ ಪಾಕಿಸ್ತಾನ್ ಅಥವಾ ಭಾರತ ವಿಭಜನೆ ಅನ್ನುವಂಥ ಪುಸ್ತಕ ಲಭ್ಯ ಇದೆ. ಅವರು ಇಸ್ಲಾಂ ಬಗ್ಗೆ ಅವರು ವಿಶ್ಲೇಷಣೆ ಮಾಡ್ತಾರೆ. ಅವರು ಹೇಳ್ತಾರೆ, ಇಸ್ಲಾಂ ಅಂದರೆ ಇಂಟಾಲರೆನ್ಸ್. ದಿಸ್ ಈಸ್ ನಾಟ್ ಮೈ ವಾಯ್ಸ್, ಇದು ಅಂಬೇಡ್ಕರ್ ಅವರು ಹೇಳಿದ ಮಾತು. ಇಸ್ಲಾಂ ಅಂದರೆ ಇಂಟಾಲರೆನ್ಸ್, ಅದು ಅಸಹಿಷ್ಣುತೆಯಿಂದ ಕೂಡಿದೆ. ಇವತ್ತಿಗೂ ನಿಮಗೆ ಪಬ್ಲಿಕ್ ಡೊಮೈನಲ್ಲಿ ಲಭ್ಯ ಇದೆ ಅದು. ಎರಡನೇದು ಮುಂದುವರೆ ಹೇಳ್ತಾರೆ, ಇಲ್ಲಿ ಮಹಿಳೆಯರಿಗೆ ಸಮಾನ ಹಕ್ಕಿಲ್ಲ, ಮಹಿಳೆಯರನ್ನ ಗುಲಾಮರ ರೀತಿಯಲ್ಲಿ ನಡೆಸ್ಕೊಳ್ಳುತ್ತೆ ಮತ್ತು ಈ ಬುರ್ಕಾ ಪದ್ಧತಿಯು ಕೂಡ ಗುಲಾಮಗಿರಿಯ ಪ್ರತೀಕ ಅನ್ನೋ ಮಾತನ್ನು ಅಂಬೇಡ್ಕರ್ ಅವರು ಥಾಟ್ಸ್ ಆಫ್ ಪಾಕಿಸ್ತಾನಲ್ಲಿ ವಿಶ್ಲೇಷಣೆ ಮಾಡ್ತಾರೆ. ಮುಂದುವರೆದವ್ರು ಹೇಳ್ತಾರೆ, ಅಲ್ಲಿಂದ ಮುಂದುವರೆದವರು ಮಾತಾಡ್ತಾ ಹೇಳ್ತಾರೆ, ಇಸ್ಲಾಂ ಅಡ್ರೆಸ್ ಮಾಡಿರೋದು ಬ್ರದರ್ಹುಡ್ ಅನ್ನುವಂಥ ಭಾಯಿಚಾರ ಏನಿದೆ ಅದು ಕೇವಲ ಮುಸಲ್ಮಾನರಿಗೆ ಮಾತ್ರ, ನಾಟ್ ಆಲ್ ಮ್ಯಾನ್ ಕೈಂಡ್ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಮಾನವರಲ್ಲಿ ಅದು ಬ್ರದರ್ಹುಡ್ಡನ್ನು ಬೆಳೆಸೋದಿಲ್ಲ, ಭಾಯಿಚಾರವನ್ನು ಇಟ್ಕೊಂಡಿಲ್ಲ. ಕೇವಲ ಮುಸ್ಲಿಮರಿಗೆ ಮಾತ್ರ ಅದು ಭಾಯಿಚಾರವನ್ನು ಮಾಡುತ್ತೆ. ಅದರ್ ಮ್ಯಾನ್ ಕೈಂಡನ್ನು ಅದು ಅಡ್ರೆಸ್ ಮಾಡೋದಿಲ್ಲ ಅಂತಕ್ಕಂಥ ಮಾತು ಹೇಳ್ತಾರೆ. ಆಮೇಲೆ ಮುಂದುವರೆದು ಅವರು ಸಮಷ್ಟಿಯನ್ನು ಅಡ್ರೆಸ್ ಮಾಡೋದಿಲ್ಲ. ಅಂದರೆ ಸಮಷ್ಟಿಯನ್ನು ಅಂತಂದರೆ ಪ್ರಕೃತಿಯನ್ನಾಗಲಿ ಉಳಿದ ಪ್ರಾಣಿ ಪಕ್ಷಿಗಳ ಬಗ್ಗೆ ಆಗಲಿ ಅದು ಅಡ್ರೆಸ್ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ. ಇದನ್ನು ಅಜ್ಜಂಪುರ ಪೀರ್ ಖಾದ್ರಿ ಅವರು ಓದಬೇಕಾದ ಅವಶ್ಯಕತೆ ಇದೆ. ಯಾಕೆ ತಾನು ಇಸ್ಲಾಮಿಗೆ ಸೇರೋದನ್ನು ನಿರಾಕರಿಸಿದ್ರು ಅನ್ನೋದನ್ನು ಅಂಬೇಡ್ಕರ್ ಅವರು ಆ ಥಾಟ್ಸ್ ಆಫ್ ಪಾಕಿಸ್ತಾನ್ ಓದಿ ಅಜ್ಜಂಪುರ್ ಖಾದ್ರಿ ಅವರೇ ಆಗ ತಮ್ಮ ಅಜ್ಞಾನದ ಹೇಳಿಕೆಗೆ ಜ್ಞಾನದ ಬೆಳಕು ಸಿಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೇನೆ. ಯಾವುದನ್ನು ಅವರು ಸಹಿಷ್ಣು ಭಾವನೆ ಇಲ್ಲ ಅಂತ ಹೇಳಿದ್ದು ಮಾತ್ರ ಅಲ್ಲ, ಮುಂದುವರೆದು ಅದೇ ಥಾಟ್ಸ್ ಆಫ್ ಪಾಕಿಸ್ತಾನಲ್ಲಿ ಹೇಳ್ತಾರೆ, ಟರ್ಕಿ ಮತ್ತು ಗ್ರೀಕಿನ ಉದಾಹರಣೆ ಕೊಟ್ಟು ಎಕ್ಸ್ಚೇಂಜ್ ಆಫ್ ಪಾಪ್ಯುಲೇಷನ್ ಬಗ್ಗೆ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಟರ್ಕಿ ಮತ್ತು ಗ್ರೀಕ್ನಲ್ಲಿ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಆಗಿದ್ರ ಬಗ್ಗೆ ಅವರು ಉಲ್ಲೇಖ ಮಾಡಿ ಪಾಕಿಸ್ತಾನ ಅನಿವಾರ್ಯ ಆದರೆ ಮತ್ತು ಈ ಮತಾಂಧತೆ ಅನ್ನೋದು ನಿಲ್ಲುವಂಥ ಸಂಗತಿ ಅಲ್ಲ, ಅದು ಮುಂದುವರಿತಾನೆ ಹೋಗುತ್ತೆ. ಅದಕ್ಕೆ ಫುಲ್ ಸ್ಟಾಪ್ ಕೊಡಬೇಕು ಅಂತ ಹೇಳಿದ್ರೆ ಅವರು ಟರ್ಕಿ ಮತ್ತು ಗ್ರೀಕ್ ಮಾದರಿಯಲ್ಲಿ ಟರ್ಕಿಯಿಂದ ಕ್ರಿಶ್ಚಿಯನ್ರನ್ನ ಗ್ರೀಕಿಗೆ ಕಳಿಸಿ ಗ್ರೀಕ್ನಲ್ಲಿದ್ದಂಥ ಮುಸಲ್ಮಾನರನ್ನ ಟರ್ಕಿಗೆ ಸ್ಥಳಾಂತರಿಸಿದ ಉದಾಹರಣೆಯನ್ನು ಕೊಟ್ಟು ಅವ್ರು ಹೇಳ್ತಾರೆ, ಇಲ್ಲಿರುವಂಥ ಪಾಕಿಸ್ತಾನಕ್ಕೆ ಸೇರ್ಬೋದಾಗಿರುವ ಜಾಗದಲ್ಲಿರುವಂಥ ಹಿಂದೂಗಳನ್ನು ಸುರಕ್ಷಿತವಾಗಿ ವಾಪಸ್ಸು ಭಾರತಕ್ಕೆ ಕರ್ಕೊಂಡು ಬನ್ನಿ, ಭಾರತದಲ್ಲಿರುವಂಥ ಮುಸಲ್ಮಾನರನ್ನ ಅಲ್ಲಿಗೆ ಕಳಿಸಿ ಸುರಕ್ಷಿತವಾಗಿ, ಆಗ ಮಾತ್ರ ಈ ಮತಾಂಧತೆ ಅನ್ನೋದು ಒಂದು ಕೊನೆ ಆಗತ್ತೆ. ಇಲ್ಲದೇ ಇದ್ದರೆ ಅದು ಬೇರೆ ರೂಪದಲ್ಲಿ ಮತ್ತೆ ಭಾರತದಲ್ಲಿ ತಲೆ ಎತ್ತುವ ಅಪಾಯ ಇದೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿರ್ತಾರೆ. ಇದೆಲ್ಲ ಗಮನಿಸಿದಾಗ ಅವ್ರು ಹೇಳಿದ ಮಾತು ನಿಜ ಅಂತ ಅನಿಸುತ್ತೆ. ನಾವು ಭಾರತ ವಿಭಜನೆಯನ್ನು ಕಾಂಗ್ರೆಸ್ ಪಾರ್ಟಿ ಟ್ರೈಪಾರ್ಟಿ ಒಪ್ಪಿಗೆ ಮೂಲಕ ಭಾರತ ಸರ್ಕಾರ, ಅವತ್ತಿನ ಬ್ರಿಟಿಷ್ ಸರ್ಕಾರ, ಕಾಂಗ್ರೆಸ್ ಪಾರ್ಟಿ ಮತ್ತು ಮುಸ್ಲಿಂ ಲೀಗು ಒಂದು ಟ್ರೈಪಾರ್ಟಿ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಭಾರತ ವಿಭಜನೆ ಆಯಿತು. ಅಲ್ಲಿರೋ ಹಿಂದೂಗಳನ್ನು ಮತಾಂತರಿಸಿದ್ರು, ಬಲಾತ್ಕಾರ ಮಾಡಿದ್ರು, ಅವ್ರನ್ನ ನಿರ್ವಸಿತರನ್ನಾಗಿ ಮಾಡಿ ಓಡಿಸಿದ್ರು. ಇಲ್ಲಿ ಮತಾಂಧತೆಯ ಭೂತ ಬಲ ಆಗೋದಕ್ಕೆ ಕಾರಣ ಆದ್ವಿ.
ವಕ್ಫ್ ಬೋರ್ಡ್ ಹೆಸರಿನಲ್ಲಿ ಇವತ್ತು ನಮ್ಮ ಭೂಮಿಯನ್ನು ಕಿತ್ಕೊಳ್ಳುವಂಥ ಕೆಲಸ, ರೈತರ ಭೂಮಿಯನ್ನು, ದಲಿತರ ಭೂಮಿಯನ್ನು ಕಿತ್ಕೊಳ್ಳುವಂಥ ಕೆಲಸ ನಡೀತಾ ಇರೋದು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ನಾನು ಮೊನ್ನೆ ಮಾತಾಡ್ತಾ ಹೇಳಿದೆ, ಇದು ಕಾಂಗ್ರೆಸ್ ಆಧುನಿಕ ಭಸ್ಮಾಸುರಂತ ರೀತಿ ವರ್ತನೆ ಮಾಡ್ತಾ ಇದೆ ಅಂಥೇಳಿ ಹೇಳಿದೆ. ಬರೀ ಭಸ್ಮಾಸುರ ಆಗಿಲ್ಲ, ಬಕಾಸುರ ಮತ್ತು ಭಸ್ಮಾಸುರ ಎರಡೂ ಸೇರಿದ್ರೆ ಏನಾಗುತ್ತೋ ಅದು ಇವತ್ತು ಕಾಂಗ್ರೆಸ್ ಆಗಿದೆ. ಬಕಾಸುರನೂ ಆಗಿದೆ, ಎಲ್ಲನೂ ಲೂಟಿ ಹೊಡೆಯುವಂಥ ಬಕಾಸುರನೂ ಆಗಿದೆ, ಮತ್ತು ವರ ಕೊಟ್ಟವರ ಮೇಲೆ ತಲೆ ಮೇಲೆ ಕೈ ಇಡ್ತಕ್ಕಂಥ ಭಸ್ಮಾಸುರನಾಗಿಯೂ ಕೂಡ ಕಾಂಗ್ರೆಸ್ ವರ್ತನೆ ಮಾಡ್ತಾ ಇದೆ. ಆ ಕಾಂಗ್ರೆಸ್ ವರ್ತನೆಯ ಒಂದು ಫಲಸ್ವರೂಪ ಜಮೀರ್ ಅಹಮದ್ ತರದವರು ಹೀಗೆ ಹೇಳಿಕೆಯನ್ನು ಕೊಡ್ತಿರ್ತಕ್ಕಂಥದ್ದು. ಅದಕ್ಕೆ ರಾಜ್ಯದ ಜನರಲ್ಲಿ ವಿನಂತಿ ಮಾಡ್ತೇನೆ, ನೀವು ನಾಳೆ ನಡೀತಕ್ಕಂಥ ಚುನಾವಣೆಯಲ್ಲಿ ಭಸ್ಮಾಸುರ ಮತ್ತು ಬಕಾಸುರನಂತೆ ವರ್ತನೆ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಗೆ ಬುದ್ಧಿ ಕಲಿಸಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ತೀನಿ.